ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಮತ್ ಸಿಂಧೆ ಚಾನೆಲ್. ಇವತ್ತು ನಾವು ನಿಮಗೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದ ಹಲ್ವಾ ಮಾಡೋದು ಹೇಗೆ ಅಂತ ತೋರಿಸ್ತೀವಿ. ಬನ್ನಿ ಹಾಗಾದರೆ ಈಗ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ವಾಟರ್ ಮೆಲನ್ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡಿಕೊಂಡು, ನಮ್ಗೆ ಹಣ್ಣು ಬೇಕಲ್ವ ಅದನ್ನು ತೊಗೊಂಡು ತಿಂದಾದಮೇಲೆ ಈ ಸಿಪ್ಪೆನೆಲ್ಲ ತೆಕ್ಕೊಂಡಿರ್ತೀವಲ್ವ ಅದರಲ್ಲಿ ಗ್ರೀನ್ ಪಾರ್ಟ್ನೆಲ್ಲ ತೆಗೆದು ಈ ಥರ ಕ್ಲೀನ್ ಮಾಡ್ಕೊಂಬಿಡೋಣ. ಫಸ್ಟು ನಮಗೆ ವೈಟ್ ತಿರುಳು ಮಾತ್ರ ಬೇಕು. ಅದು ಆಲ್ರೆಡಿ ನಾವು ರೆಡ್ ಪಾರ್ಟ್ನ ಎಲ್ಲ ಕ್ಲೀನಾಗಿ ತೆಗೆದು ತಿಂದ್ಬಿಟ್ಟಿರ್ತೀವಿ ಅಲ್ವಾ. ಸೊ ನಮಗೆ ಈ ಗ್ರೀನ್ ಪಾರ್ಟ್ನೆಲ್ಲ ತೆಗೆದು ವೈಟ್ ತಿರುಳನ್ನು ಮಾತ್ರ ಎತ್ತಿಟ್ಕೊಂಡು ಅದನ್ನು ಇವಾಗೇನು ಧಾರಾಳವಾಗಿ ಸಿಗುತ್ತೆ. ಕಲ್ಲಂಗಡಿ ಹಣ್ಣು ರೋಡಲ್ಲೂ ಸಿಗುತ್ತೆ. ಕೆಜಿಗೆ 20 ರೂಪಾಯಿ 25 ರೂಪಾಯಿ ಇದೆ. ಇವಾಗ ಸಮ್ಮರಲ್ಲಿ ಅದು ತುಂಬಾ ಒಳ್ಳೆಯದದು. ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಕಲ್ಲಂಗಡಿ ಹಣ್ಣು ತಿಂದಷ್ಟು ಒಳ್ಳೆಯದದು. ಹಣ್ಣು ತಿಂತೀವಿ, ಸಿಪ್ಪೆ ಯಾಕೆ ವೇಸ್ಟ್ ಮಾಡೋದು? ಅದರಿಂದನೂ ಒಂದು ಐಟಮ್ ಮಾಡೋಣ ಇವತ್ತು. ಬನ್ನಿ, ಇದೆಲ್ಲ ವಾಶ್ ಮಾಡ್ಕೊಂಡಾಯಿತು. ನಾವು ಇವಾಗ ಈ ಥರ ಗ್ರೀನ್ದು ಪಾರ್ಟೆಲ್ಲ ತೆಗೆದುಬಿಟ್ಟು ವಾಶ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈ ಗ್ಯಾಪಲ್ಲಿ ಅಮ್ಮ ಕಲ್ಲಂಗಡಿ ಹಣ್ಣು ಜ್ಯೂಸ್ ತಂದುಕೊಟ್ರು, ಸೂಪರಾಗಿತ್ತು. ಆ ಜ್ಯೂಸ್ ಕುಡಿದು ಆಯ್ತಲ್ಲ. ಇವಾಗ ನೆಕ್ಸ್ಟ್ ಇದ್ರದ್ದು ಹಲ್ವಾ ಹೇಗೆ ಮಾಡೋದು ಅಂತ ಕಂಟಿನ್ಯೂ ಮಾಡೋಣ. ಇವಾಗ ಏನು ಮಾಡಬೇಕು ಅಂದರೆ, ತುರಿಯೋ ಮಣ್ಣೆ ತೊಗೊಂಡು ತುಂಬ ಸಣ್ಣನೂ ಬೇಡ ದಪ್ಪನೂ ಬೇಡ, ಮೀಡಿಯಮ್ ಸೈಜಲ್ಲಿ ತುರ್ಕೋಬೇಕು. ಇದು ಈಸಿ, ತುಂಬ ಸಾಫ್ಟ್ ಇರುತ್ತಲ್ಲ, ಆರಾಮಾಗಿ ತುರ್ಕೊಳ್ಬಹುದು. ಸಣ್ಣದಾಗಿ ತುರಿಬೇಕು. ಆ ತುರ್ಕೊಂಡಾಗ ಎಷ್ಟೊಂದು ಕಾಣುತ್ತೆ, ಏನೋ ತುಂಬ ಇಷ್ಟೊಂದು ಆಗುತ್ತಾ ಅಂದ್ಕೋಬೇಕು. ಅದೇ ಆರಾಮಾಗಿ ತುರ್ಕೋಬೇಕು. ಈ ಥರ ಸಣ್ಣದ ಮೀಡಿಯಮಲ್ಲೇ ತುರ್ಕೊಳ್ಬೇಕು. ಇವಾಗ ನಾವು ತುರ್ಕೊಂಡಿದ್ದು ಕಲ್ಲಂಗಡಿ ಸಿಪ್ಪೆನ ಒಂದು ಬೌಲಲ್ಲಿ ತೊಗೊಂಡ್ವಿ. ಅದಕ್ಕೆ ಏನೇನು ಬೇಕು? ಒಂದು ಸಕ್ಕರೆ, ಏಲಕ್ಕಿ ಪುಡಿ, ದ್ರಾಕ್ಷಿ ಗೋಡಂಬಿ, 2 ಸ್ಪೂನ್ ತುಪ್ಪ ಬೇಕಾಗುತ್ತೆ. ಇವಾಗ ಒಂದು ಬಾಣಲಿಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಗೋಡಂಬಿ ಹಾಕ್ಕೊಳ್ಳೋಣ. ದ್ರಾಕ್ಷಿ ಬೇಗ ಹಾಕಿದ್ರೆ ಅದು ಬೇಗ ಹುರಿದೋಗ್ಬಿಡುತ್ತಲ್ಲ. ಸೊ ಗೋಡಂಬಿ ಹಾಕ್ಕೊಳ್ಳೋಣ. ಫಸ್ಟು ಗೋಡಂಬಿ ಒಂದು ಅರ್ಧ ನಿಮಿಷ ಅಷ್ಟು ಇದು ಮಾಡಬೇಕು, ಹುರ್ಕೊಳ್ಳೋಣ. ಫ್ಲೇಮ್ನ ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಳ್ಳೋಣ. ಇದಕ್ಕೆ ಮಾತ್ರ ನೋಡಿ, ಲೈಟ್ ಗೋಲ್ಡನ್ ಕಲರ್ ಬರಲಿ ಸಾಕಷ್ಟೇ, ತುಂಬ ಹುರಿಯೋದು ಬೇಡ. ಅದಕ್ಕೆ ಅದೊಂದು ಸ್ವಲ್ಪ ಆಗಿದ ತಕ್ಷಣ ಇವಾಗ ದ್ರಾಕ್ಷಿನೂ ಹಾಕ್ಬಿಟ್ಟು ಅದ್ರ ಜೊತೆಲೇ ಇನ್ನೊಂದು ಅರ್ಧ ನಿಮಿಷ ಹುರ್ಕೊಳ್ಳೋಣ. ಇಷ್ಟೇ ತುಪ್ಪದಲ್ಲಿ ಅದನ್ನು ಮಾಡ್ಬೋದು. ಲಾಸ್ಟ್ ಅಂದರೆ ಇನ್ನೊಂದು ಸ್ಪೂನ್ ತುಪ್ಪ ಬೇಕಾಗುತ್ತೆ. ಅತಿ ಕಡಿಮೆ ತುಪ್ಪ ಯೂಸ್ ಮಾಡ್ಬೋದು ಇದಕ್ಕೆ. ಹೀಗೆ ಹುರ್ಕೋಬೇಕಾಗತ್ತೆ. ಇನ್ನೊಂದು ಅರ್ಧ ನಿಮಿಷ ಅಷ್ಟು ಹುರಿದಿದ ತಕ್ಷಣ ಅದನ್ನು ಒಂದು ಬೌಲಲ್ಲಿ ತಕ್ಕೊಂಬಿಡೋಣ. ಫಸ್ಟು ಇದನ್ನೆಲ್ಲ ಒಂದು ಸೆಪ್ರೇಟಾಗಿ ಒಂದು ಬೌಲಲ್ಲಿ ತೆಗೆದಿಟ್ಕೊಂಬಿಡೋಣ. ಒಂದು ಬೌಲಿಗೆ ತಕ್ಕೊಂಡಾದ್ಮೇಲೆ ಅದೇ ಬಾಣಲಿನಲ್ಲಿ ತುಪ್ಪ ಮಿಕ್ಕಿರುತ್ತಲ್ಲ, ಅಷ್ಟೇ ತುಪ್ಪಕ್ಕೆ ಇವಾಗ ನಾವೇನು ತುರಿದಿಟ್ಕೊಂಡಿದ್ವೋ ಆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ. ಆ ನೀರೇನು ಹಾಕೋದು ಅವಶ್ಯಕತೆ ಏನು ಬೇಡ. ಅದನ್ನು ಅದರೊಳಗೆ ಹಾಕ್ಕೊಳ್ಳೋಣ. ಅದೇ ತುಪ್ಪ ಸಿಮ್ಮಲ್ಲೇ ಇರಲಿ, ಬಾಣಲಿ ಮಾತ್ರ ಸಿಮ್ಮಲ್ಲೇ ಇರಲಿ. ಯಾಕಂದರೆ ತುಪ್ಪ ಅದು ಹುರಿದು ಜಾಸ್ತಿ ಬಿಸಿ ಆಗಿಬಿಡುತ್ತಲ್ಲ, ಅದಕ್ಕೆ. ಇದು ನೀರಿನ ಅಂಶ ಬಿದ್ದಿದ ತಕ್ಷಣ ತುಪ್ಪದ್ದು ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಮೀಡಿಯಮಿಂದ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡಿಕೊಂಡು ಹುರಿಬೇಕು. ಇವಾಗ ಚೆನ್ನಾಗಿ ಹುರಿಬೇಕದು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರಿಬೇಕು. ನಾವು ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದೋ, ಅದೇ ರೀತಿ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ಮಾಡಿದ ಫುಡ್ ತಿಂದ್ರೂ ಅದು ಅದರಷ್ಟೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದರಲ್ಲಿ ಫೈಬರ್ ಕಂಟೆಂಟ್ಸ್ ಇರುತ್ತೆ. BP ಕಂಟ್ರೋಲ್ ಮಾಡುತ್ತೆ. ಇದು ಅಮೈನೋ ಆಸಿಡ್ ಇರೋದ್ರಿಂದ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತಂತೆ. ಡೈಜೆಷನ್ಗೆ ತುಂಬ ಒಳ್ಳೆಯದು. ಮತ್ತು ಹೆಣ್ಮಕ್ಳಿಗೆ ಸ್ಕಿನ್ ಗ್ಲೋ ಅಂದರೆ ಎಷ್ಟಿಷ್ಟ ಆಗುತ್ತಲ್ಲ, ಸೊ ಇದು ಸ್ಕಿನ್ ಕೂಡ ಗ್ಲೋ ಮಾಡುತ್ತೆ. ಇಮ್ಯುನಿಟಿ ಸಿಸ್ಟಮ್ ತುಂಬ ಇಂಪ್ರೂವ್ ಮಾಡುತ್ತೆ. ವಿಟಮಿನ್ A, C, B6 ಇರೋದ್ರಿಂದ ಇದು ಹಾರ್ಟ್ಗೆ ತುಂಬ ಒಳ್ಳೆಯದು. ಇದು ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರಬೇಕಾದ್ರೆ ನಾವು ಯಾಕೆ ಇದನ್ನೆಲ್ಲ ಬಿಸಾಡಬೇಕಲ್ವಾ? ನಾವೇನು ಮಾಡ್ತೀವಿ, ಇವಾಗ ಗ್ರೀನ್ ಪಾರ್ಟ್ ಮಾತ್ರ ತೆಗೆದು ಬಿಸಾಕೋದ್ರಿಂದ ನಮಗೆ ಕಿಚನ್ ವೇಸ್ಟ್ ಏನಾಗುತ್ತೆ, ತುಂಬ ಕಡಿಮೆ ಕ್ವಾಂಟಿಟಿ ಇರುತ್ತೆ. ಅದನ್ನು ನಾವೇನು ಮಾಡಬಹುದು, ಗಿಡಗಳಿಗೆ ಹಾಕ್ಕೋಬೋದು, ಗೊಬ್ಬರ ಆಗಿ ಯೂಸ್ ಮಾಡ್ಕೊಳ್ಬಹುದು. ಈಗ ಇದೇ ಥರ ಹುರ್ಕೋತಾ ಇರಬೇಕು. ನಿಮಗೆ ಒಂದು 4 to 5 ಮಿನಿಟ್ಸ್ ಆದ ತಕ್ಷಣ ಅದರದ್ದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ. ಆವಾಗ ನಾವು ಒಂದು ಬೌಲ್ ಶುಗರ್ ತೊಗೊಂಡಿದ್ವಲ್ಲ, ಆ ಸಕ್ಕರೆನ ಅದಕ್ಕೆ ಹಾಕ್ಕೊಳ್ಳೋಣ. ಅದನ್ನ ಹಾಕ್ಕೊಂಡು ಹೀಗೆ ಮೀಡಿಯಮ್ ಫ್ಲೇಮ್ನಲ್ಲೇ ತಳ ಹಿಡಿದ ಹಾಗೆ ಕೈ ಆಡಿಸ್ತಾ ಇರಬೇಕು ನಾವು.
ನೋಡಿ, ಒಂದು ಫ್ರೂಟ್ ತೊಗೊಂಡು ಬಂದರೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಅದರದ್ದು ಬೀಜ ಯೂಸ್ ಆಗುತ್ತೆ, ಫ್ರೂಟ್ ಯೂಸ್ ಆಗುತ್ತೆ, ಅದ್ರ ಸಿಪ್ಪೆ ಕೂಡ ಯೂಸ್ ಆಗುತ್ತೆ. ನೋಡಿ ಇವಾಗ ಈ ಥರ ಹುರ್ಕೋತಾನೆ ಇರಬೇಕು. ಆವಾಗ ನಾವು ಏಲಕ್ಕಿ ಕುಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಹುರಿತಾ ಅದು ಸ್ವಲ್ಪ ತುಪ್ಪ ನಾವು ಹಾಕ್ಕೊಂಡಿದ್ವಲ್ಲ ಅದು ಸ್ವಲ್ಪ ತುಪ್ಪ ಬಿಟ್ಕೊಳ್ಳುತ್ತೆ, ಮತ್ತು ಅದರದ್ದು ಘಮ ಚೇಂಜ್ ಆಗುತ್ತೆ. ಮತ್ತು ನಾವು ಒಂದು ಪಿಂಚಷ್ಟು ಕೇಸರಿ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ನಾವು ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಅದನ್ನು ಮಿಕ್ಸ್ ಮಾಡ್ಕೊಂಬೋಣ. 3 ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅದ್ರದ್ದು ನಾವು ಇಷ್ಟೊತ್ತರ್ಕ ಹುರಿತಿದ್ದು ಇದು 3 ಸೇರಿಸಿದ ತಕ್ಷಣ ಅದ್ರದ್ದು ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ. ಅಷ್ಟು ಚೆನ್ನಾಗಿ ಘಮ ಅಂತ ಇರುತ್ತೆ. ಇನ್ನೊಂದು ಸಿಮ್ಮಲ್ಲೇ ಇಟ್ಕೊಂಡು ಇನ್ನೊಂದು 2-3 ನಿಮಿಷದಷ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ. ಇಲ್ಲ ನೀವು ಇದೇ ಥರ ಕೈ ಆಡಿಸಿದ್ರೂ ನಡೆಯುತ್ತೆ. ನೋಡಿ ಇಷ್ಟೇ, ಈಗ ನಮ್ಮ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯ ಹಲ್ವಾ ರೆಡಿಯಾಗಿದೆ. ನೋಡಿ ಈ ಥರ ಬೌಲಿಗೆ ತಕ್ಕೊಂಡು ಸವಿಯಲು ಇವಾಗ ಸಿದ್ಧ. ಎಷ್ಟು ಕಡಿಮೆ ಟೈಮು, ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ರೆಡಿ ಆಯಿತು ನೋಡಿ. ನೀವು ಇವಾಗ ಸೀಸನ್ ಇದೆ ಅಲ್ವಾ, ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೇಕು. ಟ್ರೈ ಮಾಡಿ, ತುಂಬ ಈಸಿಯಾಗಿದೆ. ನಮ್ಮ ಈ ಕಲ್ಲಂಗಡಿ ಸಿಪ್ಪೆಯ ಹಲ್ವಾ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ. ಕಮೆಂಟ್ ಮಾಡಾದಮೇಲೆ ಶೇರ್ ಕೂಡ ಮಾಡಿ. ನಮ್ಮ ಚಾನೆಲ್ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದಾದಮೇಲೆ ನೀವು ನಮ್ಮದು ಹೊಸ ವಿಡಿಯೋಗಳನ್ನ ನೋಡ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು. ಲವ್ ಯು ಆಲ್.